ಎಲ್ರಿಗೂ ನಮಸ್ಕಾರ. ಬೆಳಿಗ್ಗೆ ದಾರ ಬೇಕಾಯ್ತು ತಗೊಂಡು ಸ್ಟ್ರಕ್ಚರ್ ನಿಲ್ಸಕ್ಕೆ ವೆಲ್ಡಿಂಗ್ ಮಿಷಿನ್ ಕಟಿಂಗ್ ಮಿಷಿನ್ ಹಾಕೊಂಡು ಇವತ್ತಿನ ಪ್ರೋಗ್ರಾಮ್ ಬಂದು ವಾಸ್ಕಲ್ ನಿಲ್ಸೋದು. ನೀಟಾಗಿ ವಾಸ್ಕಲ್ ತೊಳೆದು ಕುಂಕುಮ ಇಟ್ಟು ಹೂವು ಹಾಕಿ ಪೂಜೆ ಮಾಡಿ ಬಾಗಿಲ ಜೊತೆಗೆ ಇವತ್ತು ಕಿಟಕಿಗಳು ಕೂಡ ನಿಲ್ಸಬೇಕಿತ್ತು. ಮುಂದೆಗಡೆ ಸ್ಟ್ರಕ್ಚರ್ ವೆಲ್ಡಿಂಗ್ ಕೂಡ ಸ್ಟಾರ್ಟ್ ಆಗ್ತಿದೆ. ಇವತ್ತು ಒಂದ್ ಕಡೆಯಿಂದ ಪೋಲ್ ನಿಲ್ಸ್ಕೊಂಡು ರೆಡಿ ಮಾಡ್ಕೋತಿದ್ರು. ಪೋಲ್ಸ್ ನ ಡ್ರಿಲ್ ಮಾಡಿ ಪ್ಲೇಟ್ ವೆಲ್ಡಿಂಗ್ ಮಾಡ್ಕೊಂಡು ಕೂಡಿಸ್ಕೊಂಡು ಒಂದ್ ಕಡೆ ಮುಂದೆ ಶೆಡ್ ವೆಲ್ಡಿಂಗ್ ಸ್ಟ್ರಕ್ಚರ್ ಕೆಲಸ, ಇನ್ನೊಂದ್ ಕಡೆ ಈ ಕಡೆ ರೂಮ್ ಕೆಲಸ ನಡೀತಿದೆ. ಈ ಮನೆ ಕೆಲಸ ಶೆಡ್ ಕೆಲಸ ಮಾಡಿಸ್ಕೊಂಡು ನಿಂತ್ಕೊಂಡು ಗದ್ದೆ ಕಡೆ ಕೈ ಹಾಕಿಲ್ಲ, ಅದನ್ನ ಫಸ್ಟ್ ರೆಡಿ ಮಾಡಬೇಕು. ಆಗಲೇ ಪೈರು ಬರ್ತಾ ಇದೆ. ಹುಡುಗರು ಪೋಲ್ಸ್ ನ ದಾರಕ್ಕೆ ಇಟ್ಕೊಂಡು ಒಂದು ಲೆವೆಲ್ ಮಾಡ್ಕೊಂಡು ಕಟ್ತಾ ಇದ್ರು. ಮುಂಚೆ ಎಲ್ಲ ಈ ತರ ಕೆಲಸ ಮಾಡಬೇಕು ಅಂದ್ರೆ ಕಣ್ಣಲ್ಲಿ ತೆಲ್ ಮಾಡಿದ್ರು, ಆಮೇಲೆ ತೋಗ್ಗುಂಡ್ ಬಂತು. ಇವಾಗೆಲ್ಲ ಟೆಕ್ನಾಲಜಿ ಇಂಪ್ರೂವ್ ಸ್ಪಿರಿಟ್ ಬಂದಿದೆ. ಹುಡುಗರು ಪರವಾಗಿಲ್ಲ, ಬೇಗ ಕಟಿಂಗ್ ವೆಲ್ಡಿಂಗ್ ಎಲ್ಲ ಮಾಡ್ಕೊಂಡು ಆ ಸ್ಟ್ರಕ್ಚರ್ ರೆಡಿ ಮಾಡಿಬಿಟ್ರು. ಸೊ ಈ ವೆಲ್ಡಿಂಗ್ ಕೆಲಸ ಸದ್ಯಕ್ಕೆ ಇಷ್ಟಕ್ಕೆ ನಿಂತ್ಕೊಳ್ಳುತ್ತೆ, ಯಾಕಂದ್ರೆ ಇದಕ್ಕೆ ಗೋಡೆ ಕಟ್ಟಿ ಕ್ಯೂರಿಂಗ್ ಮಾಡಬೇಕು. ಈ ಕಡೆ ಮನೆ ರೂಮ್ ವರ್ಕ್ ಕೂಡ ಕಿಟಕಿ ಬಾಕ್ಲಲ್ಲಿ ನಿಂತ್ಕೊಂಡು ಆಗಿದೆ. ನಮ್ ಶೆಡ್ ಟಾಪ್ ವ್ಯೂ ತರ ಕಾಣುತ್ತೆ ನೋಡಿ. ಸುತ್ತ ಈ ತರ ಪೋಲ್ಸ್ ಬರುತ್ತೆ, ಪೋಲ್ಸ್ ಮೇಲೆ ಪರ್ಲಂಗು ಅದೆಲ್ಲ ಶೀಟ್ ಎಲ್ಲ ಬಂದು ಒಂದು ವಾಟ ಬರುತ್ತೆ. ಆ ಕಡೆ ರೂಮ್ ಬರುತ್ತೆ ಹಿಂದಗಡೆ. ನಿಮ್ಗೆ ಹೇಳಿದ್ ನಾನು ಮುಂಚೆನೆ ಯಾವ ತರ ಕಾನ್ಸೆಪ್ಟ್ ಅಂತ. ರೂಮ್ ಎದ್ದು ಬಂದ ತಕ್ಷಣ ಆಚೆ ನಾಟಿ ತನ ಕಾಣಿಸ್ಬೇಕು. ಹುಡುಗರು ಸಂಜೆ ಆದ್ರೂ ಬಿಡ್ತಾರಲ್ಲ, ಕಟಿಂಗ್ ಎಲ್ಲ ಮಾಡ್ಕೊಂಡು ಯಾವ ಪೀಸ್ ಜಾಯಿಂಟ್ ಹಾಕಿ ವೆಲ್ಡಿಂಗ್ ಮಾಡ್ಬೇಕು ಎಲ್ಲಾನು ಮಾಡಿರ್ತಾ ಇದ್ರು. ನೆಕ್ಸ್ಟ್ ಕ್ಯೂರಿಂಗ್ ಆಗಿ ಬಂದ ತಕ್ಷಣ ಇಟ್ಬಿಟ್ಟು ವೆಲ್ಡಿಂಗ್ ಹೊಡೆದು ಶೀಟ್ ಇಳಿತಾರದ ಮೇಲೆ ಎಲ್ಲಿ ನೋಡೋ ನಾಟಿಗೆ ಡಿಮಾಂಡ್, ನಾಟಿ ನೆಟ್ ಕೊಡೋದ ಟೈಮ್ ಇಲ್ಲ ಅಂತ ಹೇಳ್ತಾರೆ. ಇವತ್ತು ನಮ್ಮ ಫಾರ್ಮ್ ಲೇಬರ್ ಅವ್ರ ಮಗಳ ಬರ್ಡೇ, ಸೊ ಕೇಕ್ ತಗೊಳ್ಳೋದು ಬಂದೆ. ಕೇಕ್ ತಗೊಂಡು ಕೇಕ್ ನೋಡಿ ಹೆಸರು ಬರ್ಸಿ, ಕೇಕ್ ತಗೊಂಬಂದು ಅವ್ರ ಅಪ್ಪ ಅಮ್ಮ ಜೊತೆ ಕೇಕ್ ಕಟ್ ಮಾಡಿಸಿ ಇವತ್ತಿನ ನಮ್ಮ ಫಾರ್ಮ್ ಕತೆ ಇಷ್ಟ.